ಅವತ್ತು ನನಗೆ ತುಂಬ ಸಿಟ್ಟು ಬಂದದ್ದು ಭೀಷಮ್ನ ಮೇಲೆ. ಅವನು ಇದ್ದಕ್ಕಿದ್ದಂತೆ ಆತ್ಮಗಳ ಬಗ್ಗೆ ಮಾತನಾಡಿದ್ದ. ಜನ್ಮ ಜನ್ಮಾಂತರದ ಪ್ರಕ್ರಿಯೆಗಳಲ್ಲಿ ಆತ್ಮಗಳು ಹೀಗೆ ಹಿಂಬಾಲಿಸುತ್ತವೆ ಅಂದಿದ್ದ. ವಾಟ್ ನಾನ್ಸೆನ್ಸ್! ಕೆಲವೇ ನಿಮಿಷಗಳ ಮುಂಚೆ ನನಗೆ ಆದ ಅನುಭವ ಭ್ರಮೆ ಆಗಿರಲಿಲ್ಲ. ಅದು ಇತ್ತೀಚಿನ ತಿಂಗಳುಗಳಲ್ಲಿ ನನ್ನಲ್ಲಿ ಶುರುವಾಗಿರುವ ಆತಂಕದ ಪರಿಣಾಮವೂ ಅಲ್ಲ. ನನಗೆ ಒಂದು ವಿಷಯ ಖಚಿತವಾಗದ ಹೊರತು ನಾನು ಯಾರೊಂದಿಗೂ ಚರ್ಚೆ ಮಾಡ್ತಾ ಇರಲಿಲ್ಲ, ಅದರಲ್ಲೂ ಭೀಷಮ್ನೊಂದಿಗೆ. ಆದರೆ ಭೀಷಮ್ ಅದು ಯಾವ ಗುಂಗಿನಲ್ಲಿ ಇದ್ದನೋ ಆತ್ಮಗಳ ಬಗ್ಗೆ ಬಡಬಡಿಸಿ ಬೇಸರ ತರಿಸಿದ್ದ. ಅಲ್ಲಿಗೆ ಮಾತು ನಿಂತಿದ್ದರೆ ನನಗೆ ಬೇಸರವಾಗ್ತಾ ಇರಲಿಲ್ಲ. ಅವನು ಇದ್ದಕ್ಕಿದ್ದಂತೆ ಬ್ರಹ್ಮಚರ್ಯ, ಉಸಿರಾಟದ ನಿಗ್ರಹ, ಅದರಿಂದ ದೇಹವು ಗಾಳಿಯಲ್ಲಿ ತೇಲಬಹುದಾದ ಸಾಧ್ಯತೆ, ಹಿಮಾಲಯದಲ್ಲಿ ಅದನ್ನು ಸಾಧಿಸಿದ ಯೋಗಿಗಳಿದ್ದಾರೆ ಗೊತ್ತಾ ಅಂತೆಲ್ಲ ಮಾತನಾಡತೊಡಗಿದ. ನಂಬಿ ಅದಕ್ಕೆ ಪ್ರತಿಕ್ರಿಯಿಸಲಿಲ್ಲವಾದರೂ ನನ್ನ ಸಾಯಂಕಾಲದ ಆ ಅನುಭವ ಮತ್ತು ನನ್ನ ಆತಂಕಗಳ ಬಗ್ಗೆ ಅವನೂ ಗಂಭೀರವಾಗಿ ಯೋಚನೆ ಮಾಡಿದಂತೆ ಕಾಣಲಿಲ್ಲ. ಆದರೆ ಭೀಷಮ್ನ ಆತ್ಮ ಅಂತರಾತ್ಮದ ಬಡಬಡಿಕೆಗಳಿಗಿಂತ ನನ್ನ ಸಿಕ್ಸ್ತ್ ಸೆನ್ಸಿನ ವೈಜ್ಞಾನಿಕತೆಯಲ್ಲಿ ನನಗೆ ನಂಬಿಕೆ ಇತ್ತು. ಲುಕ್, ಅರೆರೆ, ಇದ್ದಕ್ಕಿದ್ದಂತೆ ನಾನು ಭೀಷಮ್ನ ಶೈಲಿಯಲ್ಲಿ ಅದೇ ಧರತೆಯಲ್ಲಿ ಮಾತಿಗೆ ಆರಂಭಿಸಿದ್ದು ನನಗೆ ಆಶ್ಚರ್ಯ ತಂದಿತ್ತು. ಲುಕ್, ನಾವು ಲಂಡನ್ನಿನ ಈ ಹೋಟೆಲ್ನಲ್ಲಿ 2 ದಿನ ಕಳೆದಿದ್ದು ಸಾಕು. ಯಾಕೋ ನನಗೆ ಚಡಪಡಿಕೆ ಆಗ್ತಾ ಇದೆ. ಇಲ್ಲಿ ನಾವು ಸೇಫ್ ಅಲ್ಲ ಅನಿಸೋಕೆ ಶುರುವಾಗಿದೆ. ಜರ್ಮನಿ, ಇಟಲಿ, ಸ್ವಿಟ್ಜರ್ಲೆಂಡ್, ಕಡೆಗೆ ಅಫ್ಘಾನಿಸ್ತಾನದಲ್ಲೂ ನನಗೆ ಹೀಗನ್ಸಿರ್ಲಿಲ್ಲ. ಅಲ್ಲದೆ ರೆಡ್ಡಿ ಮತ್ತು ಸೌರವ್ ನಮ್ಮ ಜೊತೆಯಲ್ಲಿಲ್ಲ. ಸುಮ್ಮನೆ ಇಲ್ಲದ ಸಮಸ್ಯೆ ತಂದುಕೊಳ್ಳೋದು ಬೇಡ. ಬೆಳಗ್ಗೆ ಬೈ ಫಸ್ಟ್ ಫ್ಲೈಟ್ ಇಂಗ್ಲೆಂಡಿನಿಂದ ಹೊರಬಿದ್ದು ಬಿಡೋಣ. ಮೊಟ್ಟ ಮೊದಲ ಬಾರಿಗೆ ನಾನು ಒಬ್ಬ ಟೀಮ್ ಲೀಡರ್ ಆಗಿ ಮಾತಾಡ್ತಾ ಇದ್ದೀನಿ. ಬೆಳಗ್ಗೆ 9 ಗಂಟೆಗೆ ಫ್ಲೈಟ್ ಇದೆ. 7 ಗಂಟೆಗೆ ನಾವು ಹೊರಡಬೇಕು. ನೀವಿಬ್ಬರು ನಿಮ್ಮ ರೂಮ್ಗಳಿಂದ ಹೊರಬಿದ್ದು 7 ಗಂಟೆಗೆ ರಿಸೆಪ್ಷನ್ ಡೆಸ್ಕ್ ಮುಂದೆ ಇರಬೇಕು. ಗುಡ್ ನೈಟ್ ಅಂದವನೇ ಮರುಕ್ಷಣ ಅಲ್ಲಿಂದ ಹೊರಟು ಬಿಟ್ಟೆ. ಭೀಷಮ್ ಕೊಂಚ ಬೆಚ್ಚಿದವನಂತೆ ಕಂಡಿದ್ದ. ಅವನೊಂದಿಗೆ ನಾನು ಯಾವತ್ತೂ ಹಾಗೆ ಮಾತನಾಡಿರಲಿಲ್ಲ, ಅಟ್ಲೀಸ್ಟ್ ಆ ದನಿಯಲ್ಲಿ. ಅವನು ಆತ್ಮ, ಪರಮಾತ್ಮ ಅಂತೆಲ್ಲ ಯಾವುದೋ ಲಹರಿಯಲ್ಲಿ ಮಾತನಾಡಿದ್ದಿರಬೇಕು. ನಾನು ಕೊಂಚ ಅತಿಯಾಗಿ ಪ್ರತಿಕ್ರಿಯಿಸಿದ್ದನೇನೋ. ಅದರ ಬಗ್ಗೆ ಯಾವತ್ತಾದರೂ ಕ್ಷಮೆ ಕೇಳಿಯೇನು. ಆದರೆ ನನಗೆ ಅವತ್ತಿನ ಮಟ್ಟಿಗೆ ಟೀಮ್ನ ರಕ್ಷಣೆ ಮುಖ್ಯವಾಗಿತ್ತು. ಎಂದಿನಂತೆ ನಂಬಿ ಯಾವುದೇ ಪ್ರಕ್ರಿಯೆ ಇಲ್ಲದೆ ಕುಳಿತಿದ್ದ. ಅವರಿಬ್ಬರಿಂದ ಬೇರ್ಪಟ್ಟು ರೂಮಿಗೆ ಹೋದವನಿಗೆ ಒಂದಷ್ಟು ಹೊತ್ತು ಶವರ್ನ ಕೆಳಗೆ ನಿಲ್ಲಬೇಕೆನಿಸಿತು. ಯಾಕೋ ಮನಸ್ಸು ತಲ್ಲಣಗೊಂಡಿತ್ತು. ಆ ಹೋಟೆಲು, ಅದರ ಎದುರಿಗಿನ ಬೀದಿ, ಹತ್ತಿರದ ಸ್ಕ್ವೇರ್, ಅನತಿ ದೂರದ ರೆಸ್ಟೋರೆಂಟ್ ಎಲ್ಲವೂ ಅನಿಷ್ಟ ಅನ್ನಿಸತೊಡಗಿದ್ದವು. ಶವರ್ನ ಕೆಳಗೆ ತುಂಬ ಹೊತ್ತು ಬೆತ್ತಲೆ ನಿಂತು ಹೊರಬಂದವನಿಗೆ ಹಸಿವೆಯ ನೆನಪು. ಜೀನ್ಸ್ ಪ್ಯಾಂಟ್ ಮತ್ತು ಟೀ ಶರ್ಟ್ ಧರಿಸಿದವನು ಹೊರಗಿನ ಚಳಿ ಕಲ್ಪಿಸಿಕೊಂಡು ಬೆಚ್ಚನೆಯ ಸ್ವೆಟರ್ ಹಾಗೂ ಕೋಟ್ ಧರಿಸಿ ಊಟಕ್ಕೆ ಹೊರಟೆ. ಅದೇಕೋ ಗೊತ್ತಿಲ್ಲ, ಒಂದು ಪಿಂಟ್ ವಿಸ್ಕಿ ಕುಡಿಲ ಹಾಗಂತ ಅವತ್ತು ಅನ್ನಿಸಿದ್ದುದರ ಬಗ್ಗೆ ಇವತ್ತಿಗೂ ನನಗೆ ಆಶ್ಚರ್ಯವಿದೆ. ನನಗೆ ಕುಡಿತ ಅಪರಿಚಿತವಲ್ಲ, ಅಪಥ್ಯವೂ ಅಲ್ಲ. ಅಷ್ಟು ವರ್ಷ ಮಿಲಿಟರಿಯಲ್ಲಿ ಇದ್ದವನು. ಆರ್ಮಿ ಮೆಸ್ನಲ್ಲಿ ಕುಡಿತ ಕೂಡ ಒಂದು ಅರ್ಹತೆ. ಕುಡಿಯೋದೇ ಇಲ್ಲ ಎಂಬುದು ದೊಡ್ಡಸ್ತಿಕೆಯಲ್ಲ. ಕುಡಿದ ನಂತರವೂ ಸ್ಥಿತಪ್ರಜ್ಞನಾಗಿರುತ್ತಾನಾ? ಕ್ಯಾನ್ ಹೀ ಹೋಲ್ಡ್ ಎ ಡ್ರಿಂಕ್? ಅದನ್ನು ಪರೀಕ್ಷೆ ಮಾಡುತ್ತದೆ ಸೈನ್ಯ. ವಿಚಿತ್ರ ಅಂದರೆ, ನಾನು ಯಾವತ್ತೂ ಕುಡಿತವನ್ನು ದ್ವೇಷ ಮಾಡಿದವನಲ್ಲ. ಆದರೆ ಅದನ್ನು ಎಂಜಾಯ್ ಮಾಡೋದಕ್ಕೆ ಇವತ್ತಿಗೂ ಬರದು. ಮೆದುಳು ಪ್ರಜ್ಞೆ ಕಳೆದುಕೊಳ್ಳುತ್ತದೆ ಎಂಬುದೇ ನನ್ನ ತಕರಾರು. ನಿಂದು ಕೊಂಚ ಅತಿ ಆಯಿತು. ನೀನು ನಿದ್ದೆಯಲ್ಲೂ ಎಚ್ಚರವಾಗಿರಬೇಕು ಅಂತ ಬಯಸೋ ಮೂರ್ಖ ಅಂತ ಯೂನಿಟ್ನ ಗೆಳೆಯರು ಛೇಡಿಸುತ್ತಿದ್ದರು. ಅದೇಕೋ ಗೊತ್ತಿಲ್ಲ, ಕುಡಿತ ನನ್ನನ್ನು ಯಾವತ್ತೂ ಆಕರ್ಷಿಸಿರಲಿಲ್ಲ, ಕೊಡವನಾಗಿದ್ದುಕೊಂಡು. ಆದರೆ ಅವತ್ತು ಯಾಕೋ ಒಂದು ಗುಟುಕು ಮದ್ಯ ಬೇಕು ಅನ್ನಿಸಿತ್ತು. ನಾನು ಹೆದರಿಕೊಂಡಿದ್ದೇನಾ? ಧೈರ್ಯ ಬೇಕು ಅನ್ನಿಸಿತ್ತಾ? ಇವತ್ತು ಹೇಳಲಾರೆ. ಬಾರ್ ಪ್ರಶಾಂತವಾಗಿತ್ತು.
ಒಂದು ಮೂಲೆಯಲ್ಲಿ ಇಬ್ಬರು ಹುಡುಗಿಯರು ಕುಳಿತು ಮಾತನಾಡ್ತಾ ಇದ್ರು. ಅವರ ಪೈಕಿ ಒಬ್ಬಳು ಸಿಗರೇಟು ಸೇದುತ್ತಿದ್ದಳು. ನಾನು ಒಂದು ಪಿಂಟ್ ಕ್ವಿನೆಟ್ಟಾ ಆರ್ಡರ್ ಮಾಡಿ ವಿಶಾಲವಾದ ಹಾಲ್ನ ಮೂಲೆಯಲ್ಲಿ ಕುಳಿತೆ. ಸಾಯಂಕಾಲದ ಅನುಭವ ಮತ್ತೆ ಮತ್ತೆ ನೆನಪಾಗ್ತಾ ಇತ್ತು. ಕ್ವಿನೆಟ್ಟಾದ ಮೊದಲ ಸಿಪ್ ಜುರುಕಿದವನು ಕಿಸೆಯಿಂದ ಹೊರತೆಗೆದು ಹಚ್ಚಿಕೊಂಡೆ. ಅವತ್ತಿನ ಎರಡನೇ ಲಾಂಗ್ ಸಿಗರೇಟ್. ಆಗ ಎದ್ದು ಬಂದಳು ಹುಡುಗಿ. ನೋಡಿದ ತಕ್ಷಣ ಹೇಳಬಹುದಾಗಿತ್ತು, ಅವಳು ಜರ್ಮನ್. ನಾನು ಕೇಳಬೇಕೆಂದಿದ್ದ ಪ್ರಶ್ನೆಯನ್ನ ಅವಳೇ ಕೇಳಿದ್ದಳು. ನೀನ್ ಸೇತ್ತಾ ಇರೋದು ಯಾವ ಸಿಗರೇಟು? ಅವಳ ಸಿಗರೇಟಿನ ಘಮ ನಾನು ಬಾರ್ಗೆ ಬರೋ ಹೊತ್ತಿಗಾಗಲೇ ಇಡೀ ಹಾಲ್ನಲ್ಲಿ ಪಸರಿಸಿತ್ತು. ಅದು ಶುದ್ಧ ತಂಬಾಕಿನ ಸಿಗರೇಟ್ ಅಲ್ಲ, ಹಾಗಂತ ಕಮಟು ವಾಸನೆಯ ಮಾರಿಜುವಾನಾ ಕೂಡ ಅಲ್ಲ. ಯುರೋಪ್ನಲ್ಲಿ ಬೇರೆ ಬೇರೆ ಫ್ಲೇವರಿನ ಸಿಗರೇಟ್ ಸಿಗ್ತವೆ. ಒಳಗೆ ಇರುವುದು ತಂಬಾಕೆ ಆದರೂ ಬೆಂಕಿ ಕೊಟ್ಟ ಮರುಗಳಿಗೆ ಸಿಗರೇಟು ಬೇರೆಯದ್ದೇ ಘಮದೊಂದಿಗೆ ಘಮ್ಮೆನ್ನುತ್ತದೆ. ಅದು ಶುದ್ಧ ಮಲ್ಲಿಗೆಯಿಂದ ಹಿಡಿದು ಸೇವಂತಿಗೆಯ ತನಕ ಯಾವುದೇ ಘಮ ಆಗಿರಬಹುದು. ಅವಳ ಸಿಗರೇಟಿಗೆ ಕೆಂಡ ಸಂಪಿಗೆಯ ಘಮವಿತ್ತು. ಯಾಕೋ ಲ್ಯಾವಿ ನೆನಪಾದಳು. ಮೊದಲ ರಾತ್ರಿ ಮುಡಿದದ್ದು ಕೆಂಡ ಸಂಪಿಗೆ. ಬಿಳಿ ಬೆಡ್ಶೀಟಿನ ಮೇಲೆ ಚೆಲ್ಲಿದ ನೆತ್ತರ ಹನಿಗಳು. ಯಾಕೋ ಗೊತ್ತಿಲ್ಲ, ಅಂತಹದ್ದೊಂದು ರಾತ್ರಿ ಮತ್ತೆ ಬೇಕೆನಿಸಿತ್ತು. ಪ್ರಾಣ ಭಯಕ್ಕೂ ಕಾಮವಾಂಛೆಗೂ ಸಂಬಂಧವಿದೆಯಾ? ಗಾಡ್ ನೋಸ್. ಸಿಲ್ವಿಯಾ ನಿಜಕ್ಕೂ ಚೆಂದಗಿದ್ದಳು. ಅದು ಆ ಹುಡುಗಿಯ ಹೆಸರು. ಅದಕ್ಕಿಂತ ಚೆಂದ ಅವಳ ಮಾತು. ಜರ್ಮನ್ ಹುಡುಗಿಯರು ಇಷ್ಟೆಲ್ಲ ಮಾದಕವಾಗಿರೋದಿಲ್ಲ. ತಾಯಿ ಇಟಾಲಿಯನ್ ಅಂದಳು. ನನ್ನ ಲಾಂಗ್ ಸಿಗರೇಟಿನ ಒಂದು ಜುರಿಕೆ ಬೇಕು, ಶುದ್ಧ ಹುರಿದ ತಂಬಾಕಿನ ವಾಸನೆ ನನಗಿಷ್ಟ. ಅದು ಗಂಡಸರು ನಮ್ಮ ಹಾಗೆ ಫ್ಲೇವರ್ಡ್ ಸಿಗರೇಟ್ ಸೇದಿದ್ರೆ ಮ್ಯಾನ್ಲಿ ಅನಿಸೋದಿಲ್ಲ. ಆದರೆ ಹುರಿದ ತಂಬಾಕಿನ ಶುದ್ಧ ವಾಸನೆ ಹೇಗೆ ಟೆಂಪ್ಟ್ ಮಾಡುತ್ತೆ ಗೊತ್ತಾ? ಇಟ್ ಟರ್ನ್ಸ್ ಮೀ ಆನ್. ಇನ್ನೂ ಸಿಗರೇಟ್ ಕೊಡು ಅಂದವಳು ನಿಜಕ್ಕೂ ಅದನ್ನು ಇನ್ನಿಲ್ಲದ ಆಸೆಯಿಂದ ಸೇದಿದಳು. ಅವಳ ಇಂಗ್ಲಿಷಿನಲ್ಲಿ ಕೊಂಚ ಜರ್ಮನ್ ಛಾಯೆ ಇದ್ದರೂ ಮಾತು ನಿರಾಳ. ಸ್ಕರ್ಟ್ನಲ್ಲಿ ಅಡಗಿದ ಸೌಂದರ್ಯವನ್ನ ಏನೇನೂ ಸಂಕೋಚವಿಲ್ಲದೆ ಆಗೊಮ್ಮೆ ಈಗೊಮ್ಮೆ ವಿಸ್ತರಿಸುತ್ತಿದ್ದಳು. ಅಮೃತ ಶಿಲೆಯಂತಹ ದೇಹಕ್ಕೆ ಜೇನು ಬಣ್ಣದ ಸ್ಕರ್ಟು. ವಿಸ್ತರಿಸಿದಾಗ ಕಣ್ಣಿಗೆ ಕಂಡದ್ದು ಅವಳ ಪುಟ್ಟ ಸೊಂಟವನ್ನ ಬಿಗಿಯಾಗಿ ಅಪ್ಪಿಕೊಂಡಿದ್ದ ಕಪ್ಪು ಪ್ಯಾಂಟಿ. ಒಂದು ಕ್ಷಣದ ಮಟ್ಟಿಗೆ ಮನಸ್ಸು ಝೇಂಕರಿಸಿದ್ದು ಸುಳ್ಳಲ್ಲ. ನೀನು ಈ ಹೋಟೆಲ್ನಲ್ಲೇ ಇದೆಯಾ? ನಾನು ಲಂಡನ್ನಿಗೆ ಬಂದಾಗಲೆಲ್ಲ ಉಳಿಯೋದೇ ಇಲ್ಲಿ. ಅಲ್ಲಿ ದೂರದ ಟೇಬಲ್ನಲ್ಲಿ ಕುಳಿತಿರುವವಳು ನನ್ನ ಫ್ರೆಂಡ್. ಅವಳ ಬಾಯ್ ಫ್ರೆಂಡ್ ಇನ್ನೇನು ಬರೋನಿದ್ದಾನೆ ಅಂತೆಲ್ಲ ಲೋಕಾಭಿರಾಮವಾಗಿ ಮಾತನಾಡಿದಳು. ಐ ಶಲ್ ಬೈ ಯು ಅ ಡ್ರಿಂಕ್ ಅಂದವಳು ತಾನೇ ಎದ್ದು ಹೋಗಿ ಕ್ವಿನೆಟ್ಟಾದ ಒಂದು ಪಿಂಟ್ ತಂದು ತಾನೊಂದು ಗುಕ್ಕು ಹೀರಿ ಉಳಿದದ್ದು ನನ್ನ ಮುಂದಿಟ್ಟಳು. ಲಂಡನ್ನಿನ ಚಳಿಯ ರಾತ್ರಿಗೆ ಎರಡನೆಯ ಪಿಂಟ್ ಹೆಚ್ಚೇನಲ್ಲ. ಆದರೆ ಎರಡನೇ ಪಿಂಟ್ ಕುಡಿಯೋ ಹೊತ್ತಿಗೆ ಮೈ ಮನವೆಲ್ಲ ಬೆಚ್ಚಗಾಗಿ ನನ್ನ ನಿಯತ್ತಿನ ಬಗ್ಗೆ ನನಗೆ ಅಪನಂಬಿಕೆ ಶುರುವಾಗಿ ಹೋಗಿತ್ತು. ಸಿಲ್ವಿಯಾಳ ತುಂಬು ತೋಳುಗಳನ್ನೇ ದಿಟ್ಟಿಸಿದೆ. ಅವಳ ಮೈಯ ಘಮ ಹುಚ್ಚೆ ಬೀಸುತ್ತಿತ್ತು. ಕೊಂಚ ಹೊತ್ತು ಎದುರಿಗೆ ಕುಳಿತು ಮಾತನಾಡಿದವಳು ಆನಂತರ ಪಕ್ಕಕ್ಕೆ ಬಂದು ಕುಳಿತಳು. ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳಲಾರೆ ಅನ್ನಿಸತೊಡಗಿತ್ತು. ಇನ್ನೊಂದು ಪಿಂಟ್ ಕುಡಿದಿದ್ದೆ ಆದರೆ ಕಷ್ಟ. ಸಿಲ್ವಿಯಾ ನಿಜಕ್ಕೂ ಮಾದಕ. ಅವಳು ವೇಶ್ಯೆ ಅಲ್ಲ. ವೇಶ್ಯೆಯರು ಇಷ್ಟೆಲ್ಲ ಹೊತ್ತು ಹರಟಿ ಕಾಲಹರಣ ಮಾಡೋದಿಲ್ಲ. ಅವಳು ವಿವಾಹಿತೆ ಕೂಡ ಅಲ್ಲ. ಅವಳ ಕಾಮನೆ ಕಂಗಳಲ್ಲಿ ನಿಚ್ಚಳ ತುಳುಕುತ್ತಿತ್ತು. ಅಷ್ಟರ ಒಳಗಾಗಿ ಅನತಿ ದೂರದಲ್ಲಿ ಕುಳಿತಿದ್ದ ಅವಳ ಗೆಳತಿಯನ್ನ ಜರ್ಮನ್ನಿನಂತೆಯೇ ಕಾಣುತ್ತಿದ್ದ ಅವಳ ಬಾಯ್ ಫ್ರೆಂಡ್ ಕರೆದುಕೊಂಡು ತನ್ನ ರೂಮಿಗೆ ಹೊರಟು ಹೋದ. ವೈ ನಾಟ್ ವಿ? ನೇರವಾಗಿಯೇ ಕೇಳಿದಳು ಸಿಲ್ವಿಯಾ. ಆಗ ನೆನಪಾದಳು ಲ್ಯಾವಿ. ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವಳನ್ನು ಬಿಟ್ಟು ಯೋಚನೆ ಮಾಡಿದ್ದೆ. ಮನುಷ್ಯನ ನಾನು? ಅಮ್ಮನಿಗೆ ಗೊತ್ತಾದರೆ ಏನಂದಾಳು? ಲ್ಯಾವಿಯನ್ನ ಇತ್ತೀಚೆಗೆ ಸಂಧಿಸಿಲ್ಲ,
ನಿಜ. ಇಂಗ್ಲೆಂಡಿನಲ್ಲಿ ತುಂಬ ಚಳಿ ಇದೆ, ನಿಜ. ಒಂಟಿತನ, ಕೊಂಚ ವಿಸ್ಕಿ, ಸಿಲ್ವಿಯಾಳ ದೇಹಘಮ ಎಲ್ಲ ನಿಜ. ಆದರೆ ಕಂಪಾಲಾದಲ್ಲೂ ಚಳಿ ಇದ್ದೀತು, ಒಂಟಿತನ ಲ್ಯಾವಿಗೂ ಇದೆ. ಅಮ್ಮ ವರ್ಷಗಟ್ಟಲೆ ಒಂಟಿಯಾಗಿರ್ಲಿಲ್ವೇ? ಈಗಲೂ ಅಮ್ಮ ಒಬ್ಬಂಟಿಯೇ? ಅವರು ಕೂಡ ನನ್ನ ಹಾಗೆ ಯೋಚನೆ ಮಾಡಿಬಿಟ್ರೆ? ಥಟ್ಟನೆ ಎದ್ದು ನಿಂತವನೇ, ನನಗೆ ಬೆಳಗಿನ ಜಾವಕ್ಕೆ ಫ್ಲೈಟ್ ಇದೆ, ಸಾರಿ ಎಂದಷ್ಟೇ ಹೇಳಿ ಸಿಲ್ವಿಯಾಳ ಕೈಯೂ ಕುಲುಕದೆ ಅಲ್ಲಿಂದ ಹೊರಟು ಬಿಟ್ಟೆ. ಯಾಕೋ ಮನಸ್ಸಿಗೆ ಕಸಿಬಿಸಿಯಾಗಿತ್ತು. ಕೋಣೆಗೆ ಬಂದವನು ಸುಮ್ಮನೆ ಶವರ್ನ ಅಡಿ ನಿಂತೆ. ಸ್ವಲ್ಪ ಹೊತ್ತು ನಂಬಿಯ ಕೋಣೆಗೆ ಹೋಗಿ ಕುಳಿತಿದ್ದು ಬರೋಣ ಅಂದುಕೊಂಡು ಹೊರಬಿದ್ದೆ. ಕೋಣೆಯಲ್ಲಿ ಅವನಿರಲಿಲ್ಲ. ಪಕ್ಕದ್ದೇ ಕೋಣೆ. ಅದೇಕೋ ಭೀಷಮ್ನ ಕೋಣೆಗೆ ಹೋಗಲು ಮನಸ್ಸಾಗಲಿಲ್ಲ. ಲಾಂಗ್ ಕೋಟ್ ಧರಿಸಿ ಮಫ್ಲರ್ ಸುತ್ತಿಕೊಂಡು ಸುಮ್ಮನೆ ರಸ್ತೆಯಲ್ಲಿ ಅಷ್ಟು ದೂರ ನಡೆದು ಬರೋಣ ಅಂದುಕೊಂಡು ಲಿಫ್ಟ್ ಇಳಿಯುತ್ತಿದ್ದಂತೆಯೇ ನಂಬಿ ಕಾಣಿಸಿದ. ಸಿಲ್ವಿಯಾಳ ಹೆಗಲ ಮೇಲೆ ಕೈ ಹಾಕಿಕೊಂಡು ಇಡೀ ಹಾಲಿಗೆ ಕೇಳುವಷ್ಟು ಜೋರಾಗಿ ನಗುತ್ತಿದ್ದ. ನಾನು ಅವರಿಬ್ಬರನ್ನು ಮಾತನಾಡಿಸದೆ ಬೇರೆ ಬದಿಯಿಂದ ಹೊರಕ್ಕೆ ನಡೆದುಬಿಟ್ಟೆ. ಅದೆಷ್ಟು ದೂರ ನಡೆದನೋ ಗೊತ್ತಿಲ್ಲ. ಮನಸ್ಸು ಸ್ಥಿಮಿತಕ್ಕೆ ಬಂತು ಎನ್ನಿಸಿದ ಮೇಲೆ ಹೋಟೆಲ್ಗೆ ಹಿಂತಿರುಗಿದ್ದೆ. ಹಾಲ್ನಲ್ಲಿ ನಂಬಿ ಇರಲಿಲ್ಲ, ಅವಳು ಇರಲಿಲ್ಲ. ಕೋಣೆಗೆ ಬಂದು ಮಲಗಿದವನಿಗೆ ಬೇಗ ನಿದ್ರೆ ಬಂದಿತ್ತು. ತೀರಾ ನಿದ್ರೆಗೆ ಜಾರುವ ಮುನ್ನ ಫೋನ್ ಎತ್ತಿಕೊಂಡು, ನಂಬಿ, ಅವಳನ್ನು ರೂಮಿಂದ ಆಚೆ ಕಳಿಸು, ಬೆಳಗ್ಗೆ ಬೇಗ ಹೊರಡೋಕ್ಕಿದೆ, ಇದು ನನ್ನ ಆರ್ಡರ್ ಅಂತ ಹೇಳಬೇಕು ಅನಿಸಿತ್ತು. ಆದರೆ ಯಾಕೋ ಹೇಳೋದಿಲ್ಲ. ಅದು ನಂಬಿಯ ವೈಯಕ್ತಿಕ ವಿಷಯ. ಕೆಲವರಿಗೆ ಹೆಂಗಸರನ್ನ ಬಿಟ್ಟಿರುವುದು ಸಾಧ್ಯವೇ ಆಗೋದಿಲ್ಲ. ಹೀಗಾಗಿ ಅನಾಲಿಸಿಸ್ ವಿಂಗ್ ಆ ಬಗ್ಗೆ ತುಂಬ ಕರಾರು ಹಾಕೋದಿಲ್ಲ. ಮನುಷ್ಯರ ಇಚ್ಛೆ ವಾಂಛೆಗಳ ಮೇಲೆ ವಿಪರೀತ ಕರಾರು ಹಾಕಿದರೆ, ಅದರಲ್ಲೂ ದೇಶ ಸುತ್ತುವ ಅಧಿಕಾರಿಗಳ ಮೇಲೆ ನಿರ್ಬಂಧ ಹೇರಿದರೆ ಅವರ ಸಾಮರ್ಥ್ಯವೇ ಕುಸಿದು ಹೋಗುತ್ತದೆ. ಇಷ್ಟಕ್ಕೂ ನಂಬಿಗೆ ಇದು ಹೊಸ ಅಭ್ಯಾಸವೇನಲ್ಲ. ಮಧ್ಯವಯಸ್ಕ ಗಂಡಸು ಎಲ್ಲ ವಿಷಯಗಳಲ್ಲೂ ಸ್ವತಂತ್ರನೇ. ಹಾಗಂದುಕೊಳ್ಳುತ್ತಲೇ ನಿದ್ದೆ ಮಾಡಿದ್ದೆ. ಎಚ್ಚರವಾದಾಗ ಸರಿಯಾಗಿ 6 ಗಂಟೆ. ಶೇವಿಂಗ್ ಕಿಟ್ ಮತ್ತು ಟೂತ್ ಬ್ರಷ್ ಹೊರತಾಗಿ ಹಿಂದಿನ ರಾತ್ರಿಯೇ ಎಲ್ಲವನ್ನು ಪ್ಯಾಕ್ ಮಾಡಿಟ್ಟಿದ್ದರಿಂದ ಸ್ನಾನ ಮುಗಿಸಿದವನೇ ತಿಂಡಿ ತಿನ್ನಲೆಂದು ಕೆಳಗಿನ ಹಾಲ್ಗೆ ಬಂದೆ. ನನಗಿಂತ ಮುಂಚೆ ನಂಬಿ ಬಂದಿರುತ್ತಾನೆ ಎಂದುಕೊಂಡಿದ್ದೆ. ಅವನಿನ್ನೂ ಬಂದಿರಲಿಲ್ಲ. ಭೀಷಮ್ ರೂಮ್ ಸರ್ವಿಸ್ಗೆ ಫೋನ್ ಮಾಡಿ ಅಲ್ಲಿಗೆ ತಿಂಡಿ ತರಿಸಿಕೊಳ್ಳುವುದು ರೂಢಿ. ಹಾಲ್ನಲ್ಲಿದ್ದ ಟೇಬಲ್ಗಳ ಮೇಲೆ 2 ದಿನಪತ್ರಿಕೆಗಳು ಇದ್ದವು. ನಿಧಾನವಾಗಿ ಓದುತ್ತಾ ತಿಂಡಿ ಮುಗಿಸಿದೆ. ಇನ್ನಾದರೂ ನಂಬಿ ಇಳಿದು ಬರಲಿಲ್ಲ. ಸಾಮಾನ್ಯವಾಗಿ ಅವನು ತಡವಾಗಿ ಏಳುವವನಲ್ಲ. ವಿಮಾನ ತಪ್ಪಿಸಿಕೊಳ್ಳುವಷ್ಟು ತಡವಾಗಿ ನಾವ್ಯಾರೂ ಏಳುವವರಲ್ಲ. ಕೋಣೆಗೆ ಹೋಗಿ ನನ್ನ ಲಗೇಜ್ ತಂದು ಬಿಡೋಣ ಅಂತ ಎದ್ದವನು ತೀರಾ ಕೋಣೆಗೆ ಹೋಗುವ ಮುನ್ನ ನಂಬಿಯ ರೂಮಿನ ಕದ ತಟ್ಟಿದೆ. ಶಬ್ದವಿರಲಿಲ್ಲ. ಇದು ಟೀಮ್ ಲೀಡರ್ನ ಅಪ್ಪಣೆ ಎಂದು ಗೊತ್ತಾಗುವಷ್ಟು ಜೋರಾಗಿ ತಟ್ಟಿದೆ. ಉತ್ತರಿಸಲಿಲ್ಲ. ಕೊಂಚ ಸಿಟ್ಟೆ ಬಂದಿತ್ತು. ಬಾಗಿಲು ನೂಕಿದೆ. ಆಶ್ಚರ್ಯವೆಂದರೆ ಬಾಗಿಲು ಬಿಚ್ಚಿಕೊಂಡು ಬಿಟ್ಟಿತ್ತು. ನಂಬಿ ಮಂಚದ ಮೇಲೆ ಮಲಗಿದ್ದ. ಆದರೆ ತಕ್ಷಣ ನನ್ನ ಮೂಗು ಆ ವಾಸನೆಯ ಪರಿಚಯ ಹಿಡಿದಿತ್ತು. ನೆನ್ನೆ ಸಿಲ್ವಿಯಾ ಸೇದುತ್ತಿದ್ದ ಫ್ಲೇವರ್ಡ್ ಸಿಗರೇಟಿನ ವಾಸನೆ. ಅವಳಿನ್ನೂ ರೂಮ್ನಲ್ಲೇ ಇದ್ದಾಳ. ಓಹೋ, ಬಾತ್ರೂಮ್ನಲ್ಲಿ ಅವಳಿರಲಿಲ್ಲ. ಅವಳ ಕೈಯಲ್ಲೊಂದು ಬೆಕ್ಕಿನ ಚರ್ಮದಿಂದ ಮಾಡಿದಂತಿದ್ದ ಬ್ಯಾಗ್ ಇದ್ದುದು ನೆನಪಾಯಿತು. ಕೋಣೆಯಲ್ಲಿ ಅದೂ ಇರಲಿಲ್ಲ. ಅವಳು ಹೊರಕ್ಕೆ ಹೋಗಿ ತುಂಬ ಹೊತ್ತೇನೂ ಆಗಿರಲಿಲ್ಲ. ಏಕೋ ಒಮ್ಮೆಲೆ ಎದೆ ಢವಗುಟ್ಟಿದಂತಾಗಿ ಸರಕ್ಕನೆ ಹೋಗಿ ನಂಬಿಯ ಹೊದಿಕೆ ಎಳೆದೆ. ಅವನು ಬೋರಳಾಗಿ ಮಲಗಿದ್ದ. ಕಣ್ಣು ಮುಚ್ಚಿಕೊಂಡಿರಲಿಲ್ಲ. ಪಕ್ಕಕ್ಕೆ ಹೊರಳಿಸಿದೆ. ಆಗ ಕಾಣಿಸಿತು ಎದೆಯ ಎಡಕ್ಕೆ ಬಿದ್ದಿದ್ದ ಕಾಡತೂಸಿನ ಗಾಯ. ಒಂದೇ ಒಂದು ಬುಲೆಟ್
ಒಂಚೂರು ನೆತ್ತರು ಹರಿದಿತ್ತು. ಗುಂಡು ಬಿದ್ದ ಜಾಗದ ಸುತ್ತ ಕಪ್ಪಗೆ ಗಂಧಕದ ಪುಡಿ ಹರಡಿದಂತೆ. ಅವನನ್ನ ಅತ್ಯಂತ ಹತ್ತಿರದಿಂದ ಗುಂಡಿಕ್ಕಿ ಸಾಯಿಸಲಾಗಿತ್ತು. ನಂಬಿ ಸತ್ತು ಹೋಗಿದ್ದ. He was killed. ಮುಂದೆ ಮಾಡಬೇಕಾದದ್ದೆಲ್ಲ ಯಾಂತ್ರಿಕವಾಗಿ ನನಗೆ ತೋಚುತ್ತಾ ಹೋಯಿತು. ನಂಬಿ ಬಹುಶಃ ರಾತ್ರಿ ಬಾರ್ಗೆ ಹೊರಡುವ ಮೊದಲೇ ತನ್ನ ಬ್ಯಾಗ್ಗಳನ್ನು ಪ್ಯಾಕ್ ಮಾಡಿ ಇರಿಸಿದ್ದ. ಕೋಣೆಯಲ್ಲಿ ಅವನದ್ದಲ್ಲದ್ದು ಏನೂ ಇರಲಿಲ್ಲ. ಸಿಗರೇಟಿನ ಸಣ್ಣ ಕಂಪಿನ ಹೊರತಾಗಿ ಕಿಟಕಿಗಳಿಗೆ ದಪ್ಪನೆಯ ತೆರೆಗಳಿದ್ದವು. ಅಲ್ಲೇ ರೆಫ್ರಿಜರೇಟರಿನ ಮೇಲೆ ಅವನ ಕೋಣೆ ಬಾಗಿಲಿನ ಕೀ ಕಾರ್ಡ್ ಇತ್ತು. ಅದನ್ನು ಕಿಸೆಯಲ್ಲಿ ಇಟ್ಟುಕೊಂಡವನೇ ಡು ನಾಟ್ ಡಿಸ್ಟರ್ಬ್ ಎಂಬ ಬೋರ್ಡನ್ನು ಬಾಗಿಲಿಗೆ ನೇತು ಹಾಕಿ ಬಾಗಿಲೆಳೆದುಕೊಂಡು ಹೊರಕ್ಕೆ ಬಂದುಬಿಟ್ಟೆ. ಗಂಟೆ ಇನ್ನೂ 6:45. ಭೀಷಮ್ ಇಳಿದು ಬರಲು ಹೆಚ್ಚು ಸಮಯವಿಲ್ಲ. ಅವನಿಗೆ ಮೊಬೈಲ್ನಲ್ಲೇ ಫೋನ್ ಮಾಡಿ ಹೇಳಿದೆ, ಇವತ್ತು ಎಕ್ಸಿಬಿಷನ್ಗೆ ಹೋಗುವ ಕಾರ್ಯಕ್ರಮ ರದ್ದಾಗಿದೆ. ಹಾಗಂತ ಹೇಳಿ ಕಟ್ ಮಾಡಿದವನೇ ಮತ್ತೆ ಅದೇ ಫೋನಿಗೆ ಕಾಲ್ ಮಾಡಿ ಕಟ್ ಮಾಡಿದೆ. ಅದರ ಅರ್ಥ ಇಡೀ ಟೀಮ್ಗೆ ಗೊತ್ತು, ಅತಿ ದೊಡ್ಡ ಅನಾಹುತ ಸಂಭವಿಸಿದೆ ಅಂತ. ತಕ್ಷಣ ನಿಮ್ಮ ಪಾಡಿಗೆ ನೀವು ಹೊರಟು ಜ್ಯೂರಿಚ್ ತಲುಪಿಕೊಳ್ಳಿ, ಕ್ವಿಕ್. ಇಂಥವೇ 2 ಕರೆಗಳನ್ನು ದೂರದಲ್ಲಿದ್ದ ಸೌರವ್ ಮತ್ತು ರೆಡ್ಡಿಗೂ ಮಾಡಿದೆ. ಕೊನೆಗೆ ಮಾತನಾಡಿದ್ದು ಖನಾಸಾ ಕಿಮ್ಗೆ. ವೃದ್ಧ ತಕ್ಷಣ ಅರ್ಥ ಮಾಡಿಕೊಂಡ, ಟೀಮಿನ ಸದಸ್ಯನೊಬ್ಬನ ಕೊಲೆ ಆಗಿದೆ. ವೆಲ್, ನೀನು ವಾಪಸ್ ರೂಮಿಗೆ ಹೋಗು. ನಿನ್ನ ಬ್ಯಾಗೇಜ್ ಪ್ಯಾಕ್ ಮಾಡಿ ಅವುಗಳ ಸಮೇತ ನಿನ್ನ ಗೆಳೆಯನ ರೂಮ್ಗೆ ಹೋಗು. ಅವನದ್ದು ಲಗೇಜ್ ಪ್ಯಾಕ್ ಮಾಡು. ಅಲ್ಲೇ ಇರು. ನನ್ನ ಮನುಷ್ಯ ಬರುತ್ತಾನೆ. ಏನು ಮಾತಾಡಬೇಡ. ಹಿ ವಿಲ್ ಡೂ ಇಟ್ ಅಂದಿದ್ದ. ಫಾರ್ ಎ ಸ್ಮಾಲ್ ಫೀ ಅಂತ ನಾನೇ ಮನಸ್ಸಿನಲ್ಲಿ ಅಂದುಕೊಂಡು ರೂಮಿಗೆ ಹಿಂತಿರುಗಿದೆ. ಅಲ್ಲಿ ಪ್ಯಾಕ್ ಮಾಡುವುದು ಏನೂ ಇರಲಿಲ್ಲ. ನನ್ನ ಬ್ಯಾಗ್ ತೆಗೆದುಕೊಂಡವನೇ ನಂಬಿಯ ಕೋಣೆಗೆ ಹೋದೆ. ಹೊರಗೆ ನೇತು ಹಾಕಿದ್ದ ಬೋರ್ಡನ್ನು ಹಾಗೇ ಬಿಟ್ಟೆ. ನಿಧಾನವಾಗಿ ನಡೆದು ಹೋಗಿ ಪಕ್ಕದಲ್ಲಿ ಕುಳಿತು ನಂಬಿಯನ್ನೇ ದಿಟ್ಟಿಸಿದೆ. ಎಂದಿನಂತೆ ಮೌನಿ. ಮತ್ತೊಮ್ಮೆ ಅವನ ಚಾದರ ಸರಿಸಿ ಇಡೀ ದೇಹವನ್ನು ತುಂಬ ಸೂಕ್ಷ್ಮವಾಗಿ ದಿಟ್ಟಿಸಿದೆ. ಮಟ್ಟಸವಾಗಿಟ್ಟುಕೊಂಡಿದ್ದ ಅಪ್ಪಟ ಸೈನಿಕ ದೇಹ. ಪಟ್ಟ ಸುಖದ ಗುರುತು ಅವನ ಖಾಸಗಿ ಭಾಗದಲ್ಲಿ ಇನ್ನೂ ಉಳಿದಿತ್ತು. ಅವನ 2 ಕೈಗಳ ಬೆರಳುಗಳನ್ನು ನೋಡಿದೆ. ಉಗುರುಗಳನ್ನು ಹತ್ತಿರಕ್ಕೆ ತೆಗೆದುಕೊಂಡು ನೋಡಿದೆ. ನಂಬಿಯದ್ದು ನಾರು ದೇಹ. ಅವನು ಎಂತಹ ಶತ್ರುವಿನೊಂದಿಗೂ ಬಡಿದಾಡದೆ ಸಾಯುವವನಲ್ಲ. ಆದರೆ ಬೆರಳು, ಉಗುರುಗಳಲ್ಲಿ ಅಂತಹ ಯಾವ ಚಿಹ್ನೆಗಳೂ ಇರಲಿಲ್ಲ. ನನಗೆ ಗೊತ್ತು, ಅವತ್ತು ನಂಬಿಯ ಬಳಿ ಬೆರಟ ಇರಲಿಲ್ಲ. ಮೈಥುನ ಸುಖದ ನಂತರದ ಮೈಮರವಿನ ಗಳಿಗೆಯಲ್ಲ, ನಿದ್ರೆಗೆ ಜಾರಿದಾಗಲ. ಯಾವಾಗ ಬಿದ್ದಿತ್ತು ಗುಂಡು? ದೇಹದ ಮೇಲೆ ಬೇರೆ ಗಾಯದ ಯಾವ ಗುರುತೂ ಇರಲಿಲ್ಲ. ಅವಳೇ ಕೊಂದಳ. ಕೊಲೆಗಾರನನ್ನ ನಡುರಾತ್ರಿಯಲ್ಲಿ ಕದಾ ತೆರೆದು ಒಳಗೆ ಬಿಟ್ಟಳ. ಕೊಲ್ಲಲೆಂದೇ ಬಂದಿದ್ದಳ. ಯಾಕೆ? ಅಕಸ್ಮಾತ್ ಅವಳು ಕೇಳಿದ ತಕ್ಷಣ ನಾನೇ ಮೈ ಮರೆತು ನನ್ನ ರೂಮಿಗೆ ಕರೆದೊಯ್ದಿದ್ದರೆ? ಅಲ್ಲಿ ಮಂಚದ ಮೇಲೆ ನಾನು ಹೀಗೆ ಎದೆಯಲ್ಲಿ ಗುಂಡು ಹೊಕ್ಕು ಬೆತ್ತಲಾಗಿ ಮಲಗಿರುತ್ತಿದ್ದೆನಾ? ಅವಳು ವೇಶ್ಯೆಯಂತೂ ಅಲ್ಲ. ಹಾಗಾದರೆ ದುಡ್ಡಿಗಾಗಿ ಮಾಡಿದಳ? ಹ್ಯಾಂಗರ್ಗೆ ಇದ್ದ ನಂಬಿಯ ಕೋಟಿನಲ್ಲಿ ಒಂದಿಡೀ ಕಂತೆ ಹಣ ಹಾಗೇ ಇತ್ತು. ಪಾಸ್ಪೋರ್ಟ್ನೊಂದಿಗೆ ಅವನು ತನ್ನ ಹೆಂಡತಿಗೆ ಬರೆದಿದ್ದ ಪತ್ರವಿತ್ತು. ಹಾಗಾದರೆ ಯಾಕೆ ಕೊಂದಳು? ಯಾರು ಮಾಡಿಸಿದ ಕೆಲಸವಿದು? ನನ್ನ ಎದುರಿಗೆ ನಂಬಿಯ ನಗ್ನ ದೇಹ ಬಿಟ್ಟರೆ ಇದ್ದುದೆಲ್ಲ ಪ್ರಶ್ನೆಗಳೇ. ಇಷ್ಟಕ್ಕೂ ನಂಬಿಯೇ ಯಾಕೆ ಕೊಲೆಯಾದ? ನಾಳೆ ಕೇಳೋಣ.